ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಆದಂತಹ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಮಿತ್ರರೇ, ಪಾಕಿಸ್ತಾನ ಈ ಯುದ್ಧದಲ್ಲಿ ಮೀಡಿಯೇಷನ್ ಮಾಡೋದಕ್ಕೆ ಬಹಳ ಟ್ರೈ ಮಾಡ್ತಾ ಇದೆ. ನಾವು ಮಧ್ಯಸ್ಥಿಕೆಯನ್ನು ವಹಿಸ್ಬಿಟ್ಟು ಈ ಯುದ್ಧವನ್ನು ಕೊನೆಗಾಣಿಸ್ತೀವಿ ಅಂತ. ಆದರೆ ಅದೇ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮುಖಭಂಗ ಆಗಿದೆ. ಇನ್ನೊಂದು ಕಡೆಯಲ್ಲಿ ಇರಾನ್ ಹೇಳ್ತಾ ಇದೆ, ಈ ಯುದ್ಧವನ್ನು ನಿಲ್ಲಿಸೋದಾದರೆ ಅದು ಭಾರತದಿಂದ ಸಾಧ್ಯ, ಮಧ್ಯಸ್ಥಿಕೆ ವಹಿಸೋದಾದರೂ ಕೂಡ ಅದಕ್ಕೆ ಭಾರತವೇ ಸೂಕ್ತ, ಭಾರತವನ್ನು ಬಿಟ್ಟರೆ ನಮ್ಗೆ ಯಾರೂ ಕೂಡ ಅಷ್ಟೊಂದು ಸೂಕ್ತವಾದಂಥ ದೇಶ ಕಾಣಿಸ್ತಲೇ ಇಲ್ಲ ಅಂತ ಇರಾನ್ ಹೇಳಿಕೆ ಕೊಟ್ಟಿದೆ. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್, ಎಲ್ಲೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಪಾಕಿಸ್ತಾನದ ವಿಚಾರದಿಂದಲೇ ಶುರು ಮಾಡೋಣ. ಈ ಪಾಕಿಸ್ತಾನ ಇದೆಯಲ್ಲ, ಇದು ಯಾವಾಗಲೂ ಕೂಡ ಅಷ್ಟೇ, ಗ್ಲೋಬಲ್ ಲೆವೆಲ್ನಲ್ಲಿ ನಾವು ದೊಡ್ಡ ಪ್ಲೇಯರ್ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೋಗುತ್ತೆ. ಭಾರತ ಏನು ಮಾಡುತ್ತೋ ಅದನ್ನು ಕಾಪಿ ಮಾಡೋದಕ್ಕೂ ಕೂಡ ಪಾಕಿಸ್ತಾನ ಪ್ರಯತ್ನ ಮಾಡುತ್ತೆ. ವಿಶ್ವಸಂಸ್ಥೆಯಲ್ಲಿರಬಹುದು ಅಥವಾ ಬೇರೆ ಬೇರೆ ವೇದಿಕೆಯಲ್ಲಿರಬಹುದು, ಭಾರತಕ್ಕೆ ಕೌಂಟರ್ ಕೊಡುವಂತಹದ್ದಷ್ಟೇ ಪಾಕಿಸ್ತಾನದ ಗುರಿಯಾಗಿರುತ್ತೆ. ಆದರೆ ಅವ್ರಿಗೆ ಯಾವತ್ತೂ ಕೂಡ ಯಶಸ್ಸು ಸಿಕ್ಕಿದ್ದನ್ನು ನಾನು ಇದುವರೆಗೂ ಕೂಡ ನೋಡಿಲ್ಲ. ಎಲ್ಲೇ ಹೋದರೂ ಕೂಡ ಮುಖಭಂಗವನ್ನು ಅನುಭವಿಸಿಕೊಂಡೇ ಬರ್ತಾರೆ. ಮಿತ್ರರೇ, ನಾವು ಗ್ಲೋಬಲ್ ಲೆವೆಲ್ನಲ್ಲಿ ಪ್ಲೇಯರ್ ಆಗಬೇಕಾದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಒಂದು ಆರ್ಥಿಕವಾಗಿ ಸದೃಢವಾಗಿರಬೇಕು, ಇಲ್ಲ ನಮ್ಮ ಚಾರಿತ್ರ್ಯವಾದರೂ ಸತ್ಯ ಹರಿಶ್ಚಂದ್ರನ ಥರ ಇರಬೇಕು. ಆದರೆ ಪಾಕಿಸ್ತಾನಕ್ಕೆ ಯಾವುದೂ ಕೂಡ ಇಲ್ಲ. ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ. ಸದ್ಯ ಅಂತೂ ಈ ಯುದ್ಧ ಶುರುವಾದ ಮೇಲೆ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಉಂಟಾಗಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಲಾಕ್ಡೌನ್ ಹಾಕ್ಕೊಂಡು ಕೂತಿದೆ. ತನ್ನ ಜನರಿಗೆ ಅಗತ್ಯ ಇರುವಷ್ಟು ಪೆಟ್ರೋಲ್ ಡೀಸೆಲನ್ನು ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿನ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅಂಥದ್ರಲ್ಲಿ ಮಿತ್ರರೇ, ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಮಧ್ಯಸ್ಥಿಕೆದಾರನಾಗಿ ಭಾಗವಹಿಸೋದಕ್ಕೆ ಪಾಕಿಸ್ತಾನ ತುದಿಗಾಲ್ನಲ್ಲಿ ನಿಂತಿದೆ. ಆದರೆ ಈ ಮಧ್ಯಸ್ಥಿಕೆಗೆ ಬರ್ತಾ ಇರುವಂತಹ ಪಾಕಿಸ್ತಾನದ ಸ್ಟ್ರೆಂತ್ ಏನು ಅನ್ನೋದನ್ನು ಇರಾನೇ ಈಗ ಜಗತ್ತಿಗೆ ತೋರಿಸಿದೆ. ಅದು ಹೇಗೆ ಕೇಳಿದ್ರೆ, ಇವತ್ತು ಪಾಕಿಸ್ತಾನದ ಒಂದು ಹಡಗು ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಪರ್ಷಿಯನ್ ಗಲ್ಫನ್ನು ಪ್ರವೇಶ ಮಾಡೋದಕ್ಕೆ ಹೊರಟಿತ್ತು. ಅಂದರೆ ಪಾಕಿಸ್ತಾನದಿಂದ ಹೊರಟಂತಹ ಹಡಗು ಪರ್ಷಿಯನ್ ಗಲ್ಫನ್ನು ತಲುಪಬೇಕಾಗಿತ್ತು. ಆದರೆ ಇರಾನ್ ಮಧ್ಯದಲ್ಲಿ ತಡೆದಿದೆ. ನಿಮಗೆ ಯಾರು ಇಲ್ಲಿ ಹೋಗೋದು ಕೇಳಿದ್ದು, ನೀವು ಯಾರು ಪರ್ಮಿಷನನ್ನು ತೆಗೆದುಕೊಂಡಿದ್ರಿ ಅಂತ ಇರಾನ್ ಪ್ರಶ್ನೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ ಮಿತ್ರರೇ, ನೀವು ಸರಿಯಾದಂತಹ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಹಡಗನ್ನು ವಾಪಸ್ ಕಳುಹಿಸಿದೆ. ಸೆಲೆನ್ ಅನ್ನುವಂತಹ ಪಾಕಿಸ್ತಾನದ ಟ್ಯಾಂಕರ್ ಇದು ಮಿಡಲ್ ಈಸ್ಟ್ಗೆ ಹೋಗ್ತಾ ಇತ್ತು. ತೈಲವನ್ನು ಗ್ಯಾಸನ್ನು ತುಂಬ್ಕೊಂಡ್ಬರ್ಬೇಕಾಗಿತ್ತು. ಆದರೆ ಇರಾನ್ ಅದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲೇ ಅವರನ್ನು ತಡೆದು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಕಳಿಸ್ಬಿಟ್ಟಿದೆ. ಇದಕ್ಕಿಂತ ಪಾಕಿಸ್ತಾನಕ್ಕೆ ಇನ್ನೇನಾದರೂ ಮುಖಭಂಗ ಆಗೋದಕ್ಕೆ ಸಾಧ್ಯ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಯಾಕೆ ಗೊತ್ತಾ? ಅವರು ಮಧ್ಯಸ್ಥಿಕೆದಾರನ ಪಾತ್ರವನ್ನು ನಿಭಾಯಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ನಮಗೆ ಇರಾನ್ ಕೂಡ ತುಂಬ ಹತ್ತಿರ ಇದೆ, ಅಮೆರಿಕ ಕೂಡ ನಮಗೆ ಆಪ್ತ ದೇಶ, ನಾವಿಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡಿ ಯುದ್ಧವನ್ನು ನಿಲ್ಲಿಸ್ತೀವಿ, ನಮಗೆ ಆ ಕೆಪಾಸಿಟಿ ಇದೆ ಅಂತ ಪಾಕಿಸ್ತಾನ ಮುಂದೆ ಹೋಗ್ತಾ ಇದೆ. ಆದರೆ ಈ ಘಟನೆಯ ಮೂಲಕ ಪಾಕಿಸ್ತಾನಕ್ಕೆ ಇರಾನ್ ಏನು ಸೂಚನೆ ಕೊಟ್ಟಿದೆ? ನಿಮ್ಮ ಒಂದು ಹಡಗನ್ನು ಕೂಡ ನೀವು ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ದಾಟಿಸುವಂತಹ ಶಕ್ತಿ ನಿಮಗಿಲ್ಲ, ಅಷ್ಟು ವೀಕ್ ಆಗಿದ್ರಿ ಎನ್ನುವಂಥ ಸಂದೇಶ ಕೊಟ್ಟಿದೆ. ಸದ್ಯ ಈ ಹರ್ಮೋಸ್ ಜಲಸಂಧಿಯ ವಿಚಾರದಲ್ಲಿ ಇರಾನ್ ದೊಡ್ಡ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದೆ. ಅವರು ಜಗತ್ತಿಗೆ ಕನ್ವಿನ್ಸ್ ಮಾಡೋದಕ್ಕೆ ಹೊರಟಿರೋದಿಷ್ಟೇ, ಯಾರು ನಮ್ಮನ್ನು ಸಂಪರ್ಕ ಮಾಡ್ತಾರೋ, ನಮ್ಮ ಜೊತೆಗೆ ಯಾರು ಕೋಆರ್ಡಿನೇಟ್ ಮಾಡ್ತಾರೋ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಮಾಡೋದಿಲ್ಲ. ಹಡಗನ್ನು ಪಾಸ್ ಮಾಡೋದಕ್ಕೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ, ಆದರೆ ಅದಕ್ಕೆ ನಮ್ಮ ಪರ್ಮಿಷನ್ ಅಗತ್ಯ. ಇದನ್ನು ಇರಾನ್ ಇಡೀ ಜಗತ್ತಿಗೆ ಕನ್ವೆ ಮಾಡೋದಕ್ಕೆ ಹೊರಟಿದೆ. ಮಿತ್ರರೇ, ಇನ್ನೊಂದು ಸುದ್ದಿ ಇದೆ, ಅದರ ಬಗ್ಗೆ ಖಾತ್ರಿ ಇಲ್ಲ. ಅದೇನು ಕೇಳಿದ್ರೆ, ಈಗ ಅಮೆರಿಕ 15 ಅಂಶಗಳ ಒಂದು ಪ್ರಪೋಸಲ್ ಅನ್ನು ಇರಾನ್ಗೆ ಕಳುಹಿಸಿದೆಯಲ್ಲ ಈ ಯುದ್ಧ ನಿಲ್ಲಿಸೋದಕ್ಕೋಸ್ಕರವಾಗಿ. ಟ್ರಂಪ್ ಅವರ ಆಫರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಒಂದಷ್ಟು ಡಿಮ್ಯಾಂಡ್ ಮಾಡಿದೆ ಎನ್ನುವಂಥ ಸುದ್ದಿಗಳಿದ್ದಾವೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಅದರಲ್ಲಿ ಇರಾನ್ ಇಟ್ಟಂತಹ ಒಂದು ಡಿಮ್ಯಾಂಡ್ ಏನು ಕೇಳಿದ್ರೆ, ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಇದೆಯಲ್ಲ, ಇದರಲ್ಲಿ ಇರಾನ್ನ ಕಂಪ್ಲೀಟ್ ಒಡೆತನ ಇರಬೇಕು, ಇರಾನ್ಗೆ ಅಲ್ಲಿ ಸುಂಕ ವಸೂಲಿ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಈ ಡಿಮ್ಯಾಂಡನ್ನು ಕೂಡ ಇರಾನ್ ಇಟ್ಟಿದೆ ಅಂತ ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡಿದ್ದಾವೆ. ಅಂದರೆ ಯುದ್ಧ ನಷ್ಟವನ್ನು ನಾವು ಆ ರೀತಿಯಾಗಿ ವಸೂಲಿ ಮಾಡ್ಕೊಳ್ತೀವಿ ಅಂತ ಇರಾನ್ ಹೊರಟಿದೆಯಂತೆ. ಇದರ ನಡುವೆ ಥೈಲ್ಯಾಂಡ್ನ ಒಂದು ಹಡಗಿಗೆ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಪಾಸ್ ಆಗೋದಕ್ಕೆ ಇರಾನ್ ಅವಕಾಶವನ್ನು ಕೊಟ್ಟಿದೆ. ಈ ಹಿಂದೆ ಥೈಲ್ಯಾಂಡ್ನ ಒಂದು ಹಡಗಿಗೆ ಇರಾನ್ ಹಿಟ್ ಮಾಡಿತ್ತು. ಇದರ ನಡುವೆ ಇನ್ನೊಂದು ಸುದ್ದಿ ಏನು ಕೇಳಿದ್ರೆ, ಅಮೆರಿಕ ರೆಡಿ ಮಾಡಿದಂಥ ಈ 15 ಪಾಯಿಂಟ್ಸ್ ಪ್ಲಾನ್ ಏನಿತ್ತು ಅದನ್ನು ಪಾಕಿಸ್ತಾನ ಇರಾನ್ಗೆ ಹ್ಯಾಂಡ್ ಓವರ್ ಮಾಡಿದೆ. ಪಾಕ್ ಅಧಿಕಾರಿಗಳೇ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ ಅಂತ ಕೆಲ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಈ ನಡುವೆ ಮಿತ್ರರೇ, ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿ ಮೊಹಮ್ಮದ್ ಪತಾಲಿ ಅವರು ಒಂದು ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಈ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ಸಾಮರ್ಥ್ಯ ಕೇವಲ ಭಾರತಕ್ಕೆ ಮಾತ್ರ ಇದೆ ಅಂತ ಇರಾನ್ ಭಾವಿಸುತ್ತೆ. ಯಾಕೆ ಕೇಳಿದ್ರೆ, ಭಾರತ ಮಾತ್ರ ಅತ್ಯಂತ ನಂಬಿಕಸ್ಥ ಮತ್ತು ವಿಶ್ವಾಸಾರ್ಹವಾದಂಥ ದೇಶ. ಹೀಗಾಗಿ ಮಿಡಲ್ ಈಸ್ಟ್ನಲ್ಲಿ ಉಂಟಾಗಿರುವಂತಹ ಈ ಉದ್ವಿಗ್ನತೆಯನ್ನು ಶಮನ ಮಾಡೋದಕ್ಕೆ ಭಾರತ ಒಂದು ಬಿಗ್ ಪ್ಲೇಯರ್ ಆಗಿ ಕೆಲಸ ಮಾಡಬಹುದು, ಹೀಗಂತ ನಮಗೆ ಅನ್ನಿಸ್ತಾ ಇದೆ ಅಂತ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಹೇಳಿಕೆ ಕೊಟ್ಟಿದ್ದಾರೆ.
ಇಲ್ಲಿ ಮೊಹಮ್ಮದ್ ಫತಾಲಿ ಭಾರತವನ್ನು ಖುಷಿಪಡಿಸೋದಕ್ಕೋಸ್ಕರವಾಗಿ ಇದನ್ನ ಹೇಳಿದ್ದಲ್ಲ. ಅವರ ಈ ಹೇಳಿಕೆಯಲ್ಲಿ ಸಾಕಷ್ಟು ಲಾಜಿಕ್ ಇದೆ. ಯಾಕೆ ಅವ್ರ ಬಾಯಿಂದ ಅಂತಹ ಮಾತುಗಳು ಬಂತು ಅಂತಂದ್ರೆ, ನೀವು ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿ ನಿಮಗೆ ವಿಷಯ ಗೊತ್ತಾಗ್ಬಿಡುತ್ತೆ. ಮೊದಲನೇದಾಗಿ, ಈ ಯುದ್ಧದಲ್ಲಿ ಭಾರತ ಬಹಳ ನ್ಯೂಟ್ರಲ್ ಪ್ಲೇಯರ್ ಆಗಿದೆ. ನಾವು ಯಾರ ಕಡೆಗೂ ಕೂಡ ಇಲ್ಲ, ಅಂದರೆ ಅಮೆರಿಕಾವನ್ನು ಎತ್ತುಕಟ್ತಾ ಇಲ್ಲ, ಇಸ್ರೇಲ್ಗೂ ಕೂಡ ಬೆಂಬಲ ಕೊಡ್ತಾ ಇಲ್ಲ, ಇರಾನ್ಗೂ ಕೂಡ ಬೆಂಬಲ ಕೊಡ್ತಾ ಇಲ್ಲ. ನಾವು ನ್ಯೂಟ್ರಲ್ ಅಂತ ಮೊದಲಿನಿಂದಲೂ ಕೂಡ ತೋರಿಸ್ಕೊಳ್ತಾ ಇದ್ದೀವಿ, ಹಾಗೆ ನಡೆದುಕೊಳ್ತಾ ಇದ್ದೀವಿ ಕೂಡ. ಎರಡನೇದಾಗಿ ಮಿತ್ರರೇ, ಭಾರತ ಮತ್ತು ಇರಾನ್ನ ನಡುವೆ ಉತ್ತಮವಾದಂತಹ ಸಂಬಂಧ ಇದೆ. ಇದು ಹಿಸ್ಟಾರಿಕಲ್ ರಿಲೇಶನ್ಶಿಪ್, ಏನು ಇವತ್ತು ನಿನ್ನೆಯದಲ್ಲ. ಇರಾನ್ಗೆ ಭಾರತ ನಮ್ಮ ಪರವಾಗಿರಬೇಕು ಅನ್ನುವಂತಹ ಒಲವಿದೆಯೇ ಹೊರತು ಭಾರತದ ತಟಸ್ಥ ನಿಲುವಿನ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಅಂದರೆ ಭಾರತ ಡಬಲ್ ಗೇಮ್ ಮಾಡ್ತಾ ಇದೆ, ಅಲ್ಲಿ ಇಸ್ರೇಲ್ ಅನ್ನು ಚೂ ಬಿಡ್ತಾ ಇದೆ, ನಮಗೂ ಕೂಡ ಎತ್ತುಕಟ್ತಾ ಇದೆ, ಈ ರೀತಿಯಾದಂತಹ ಅನುಮಾನ ಇರಾನ್ಗೆ ಇಲ್ಲ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಭಾರತ US ಜೊತೆಗೂ ಕೂಡ ಉತ್ತಮವಾದಂತಹ ಸಂಬಂಧ ಇಟ್ಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ನಡುವೆ ನಿನ್ನೆ ಕೂಡ ಮಾತುಕತೆ ಆಗಿದೆ. ಮೋದಿ ಟ್ರಂಪ್ಗೆ ಏನು ಸಲಹೆ ಕೊಟ್ಟಿದ್ದಾರೆ? ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ, ಡಿ-ಎಸ್ಕಲೇಷನ್ಗೆ ಒತ್ತು ಕೊಡಿ. ಇದು ಮೋದಿ ಅವರು ಹೇಳಿದ್ದು. ಭಾರತವನ್ನ ಅಮೆರಿಕ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ಪರಿಗಣಿಸುತ್ತೆ. ಇನ್ನು ಇಸ್ರೇಲ್ನ ಸಂಬಂಧದ ಬಗ್ಗೆ ನಾನೇನಾದರೂ ನಿಮಗೆ ವಿವರಿಸಿ ಹೇಳಬೇಕಾ? ಇಸ್ರೇಲ್ ಮತ್ತು ಭಾರತದ ನಡುವೆ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಇಸ್ರೇಲ್ ಇವತ್ತು ಅಮೆರಿಕದ ನಂತರ ಯಾರನ್ನಾದರೂ ಅತಿ ಹೆಚ್ಚು ನಂಬುತ್ತೆ ಅಂತಂದ್ರೆ ಅದು ಭಾರತವನ್ನ ಮಾತ್ರ. ಅದೂ ಅಲ್ಲದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೆ ಒಂದು ಪರ್ಸನಲ್ ರಿಲೇಶನ್ಶಿಪ್ ಇದೆ. ಟ್ರಂಪ್ ಕೂಡ ಹೇಳ್ಕೊಳ್ತಾರೆ ನನಗೆ ಮೋದಿ ಮಿತ್ರ ಅಂತ, ಆದರೆ ಅದಷ್ಟು ವರ್ಕೌಟ್ ಆಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಆದರೆ ನೆತನ್ಯಾಹು ಜೊತೆಗಿನ ಮೋದಿ ಮಿತ್ರತ್ವ ಇದೆಯಲ್ಲ, ಇದು 100% ವರ್ಕೌಟ್ ಆಗುತ್ತೆ. ಆದರೆ ಪಾಕಿಸ್ತಾನಕ್ಕೆ ಇದು ಯಾವುದಾದ್ರೂ ಸಾಧ್ಯ ಆಗುತ್ತಾ ಅಂತ ಒಮ್ಮೆ ಯೋಚನೆ ಮಾಡಿ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನವನ್ನು ನ್ಯೂಟ್ರಲ್, ಇವರು ತಟಸ್ಥವಾಗಿದ್ದಾರೆ ಅಂತ ನಂಬೋದಿಲ್ಲ. ಇವರೇನೇ ಇದ್ರೂ ಕೂಡ ಅಮೆರಿಕದ ಮೆಸೆಂಜರ್, ಅಮೆರಿಕದ ಚೇಲ, ಹೀಗೆ ಇರಾನ್ ನೋಡುವಂಥದ್ದು. ಅಮೆರಿಕ ಕೂಡ ಪಾಕಿಸ್ತಾನವನ್ನು ಸೀರಿಯಸ್ ಆಗಿ ಪರಿಗಣಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಅವರಿಗೊಂದು ವೇದಿಕೆ ಬೇಕು, ಅಮೆರಿಕದ ಟ್ರಂಪ್ ಅವರನ್ನು ಹೊಗಳೋದಕ್ಕೆ ಜನ ಬೇಕು. ಅದಕ್ಕೆ ಪಾಕಿಸ್ತಾನ ಸೂಕ್ತವಾದಂಥ ವ್ಯಕ್ತಿ. ಪಾಕಿಸ್ತಾನದ ಪ್ರಧಾನಿ ನಮಗೆ ಒಬ್ಬ ಪಪೆಟ್ ಅನ್ನುವ ರೀತಿಯಲ್ಲೇ ಅಮೆರಿಕ ಟ್ರೀಟ್ ಮಾಡುತ್ತೆ. ಈಗ ಮಧ್ಯಸ್ಥಿಕೆಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಯೋಗ್ಯತೆ ಇದೆಯಾ? ಸಣ್ಣದಾಗಿ ಊಹೆ ಮಾಡಿ, ಸಾಧ್ಯವೇ ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಯುದ್ಧದ ಡ್ರೈವಿಂಗ್ ಸೀಟ್ನಲ್ಲಿರೋದು ಯಾರು? ಅದು ಇಸ್ರೇಲ್. ಮೇಲ್ನೋಟಕ್ಕೆ ಅಮೆರಿಕ ಅಂತ ಅನ್ನಿಸಬಹುದು. ಮಿತ್ರರೇ, ಈ ಕ್ಷಣದಲ್ಲಿ ಟ್ರಂಪ್ ಅವರು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರಲ್ಲ, ಇಸ್ರೇಲ್ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅವರು ಈಗಲೂ ಕೂಡ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ, ಅಂದರೆ ನಾನು ಈ ರೆಕಾರ್ಡ್ ಮಾಡುವಂತಹ ಕೆಲವೇ ಗಂಟೆಗಳ ಮುಂಚೆ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಟೆಹರಾನ್ನಲ್ಲಿದ್ದಂತಹ 2 ಕ್ರೂಸ್ ಮಿಸೈಲ್ ಯೂನಿಟ್ ಅನ್ನ ಇಸ್ರೇಲ್ ನಾಶ ಮಾಡಿದೆ. ಇದು ಇರಾನ್ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ಬರ್ತಾ ಇದ್ದಂತಹ ಮಿಸೈಲ್ ಪ್ರೊಡಕ್ಷನ್ ಯೂನಿಟ್. ಇದು ಅದನ್ನು ಧ್ವಂಸ ಮಾಡಿ ಹಾಕಿದ್ದಾರೆ. ಅವರು ನಿರಂತರವಾಗಿ ಏರ್ ಸ್ಟ್ರೈಕ್ ಅನ್ನ ಮಾಡ್ತಲೇ ಇದ್ದಾರೆ. ಈ ಯುದ್ಧವನ್ನ ಆರಂಭಿಸಿದ್ದೂ ಕೂಡ ಇಸ್ರೇಲ್, ಅಂತ್ಯ ಮಾಡೋದಕ್ಕೆ ನಿರ್ಧಾರ ಮಾಡೋದು ಕೂಡ ಇಸ್ರೇಲ್. ಟ್ರಂಪ್ ಅವರು ಏಕಾಏಕಿಯಾಗಿ ಏನೋ ಘೋಷಣೆ ಮಾಡ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಅವರು ಆ ರೀತಿಯಾಗಿ ಪೋಸ್ಟ್ ಕೊಡಬಹುದು ಟ್ರೂತ್ ಸೋಷಲ್ನಲ್ಲಿ, ಈ ತಕ್ಷಣದಿಂದಲೇ ಯುದ್ಧ ನಿಲ್ಲಿಸಲಾಗಿದೆ ಅಂತ ಹೇಳಿಬಿಡಬಹುದು. ಆದರೆ ಅದು ನೆತನ್ಯಾಹು ಅವರ ಸಲಹೆಯ ಮೇರೆಗೆ ಆಗಿರುತ್ತೆ. ನಿಮಗೆ ನೆನಪಿರಲಿ, ನಾನು ಡಿಸೆಂಬರ್ ತಿಂಗಳಿನಲ್ಲೇ ನಿಮಗೊಂದು ಮಾತನ್ನು ಹೇಳಿದ್ದೆ. ನೆತನ್ಯಾಹು ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ಸುಮ್ಮನೆ ಹೋಗಿಲ್ಲ, ಒಂದು ಯುದ್ಧದ ಪ್ಲಾನನ್ನು ಹಿಡಿದು ಹೋಗಿದ್ದಾರೆ. ಇರಾನ್ ವಿರುದ್ಧ ಯುದ್ಧ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು, ಯಾವ ರೀತಿಯಾಗಿ ತಯಾರಿ ಇರಬೇಕು, ಇದೆಲ್ಲದರ ಒಂದು ಬ್ಲೂ ಪ್ರಿಂಟನ್ನು ಹಿಡ್ಕೊಂಡು ಅಮೆರಿಕಾಗೆ ಹೋಗಿದ್ದಾರೆ ಅಂತ ನಿಮಗೆ ತಿಳಿಸಿದ್ದೆ. ಅದಾದ ನಂತರ ಏನೇನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಮಿತ್ರರೇ, ಈ ಯುದ್ಧವನ್ನು ಕಂಪ್ಲೀಟ್ ಆಗಿ ಡೈರೆಕ್ಟ್ ಮಾಡ್ತಾ ಇರೋದು, ಇದರ ಡ್ರೈವಿಂಗ್ ಸೀಟ್ನಲ್ಲಿರುವಂತಹದ್ದು ನೆತನ್ಯಾಹು ಮತ್ತು ಇಸ್ರೇಲ್. ಹೀಗಾಗಿ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ದೇಶಕ್ಕೆ ಇಸ್ರೇಲ್ ಜೊತೆಗೂ ಕೂಡ ಒಂದು ಉತ್ತಮವಾದಂತಹ ಸಂಬಂಧ ಇರಬೇಕಾಗತ್ತೆ. ಪಾಕಿಸ್ತಾನಕ್ಕೆ ಆ ಸಂಬಂಧ ಇದೆಯಾ? ಅವರು ಇಸ್ರೇಲ್ಗೆ ಮಾನ್ಯತೆಯನ್ನೇ ಕೊಟ್ಟಿಲ್ಲ. ಪಾಕಿಸ್ತಾನ ಮತ್ತು ಇಸ್ರೇಲ್ನ ನಡುವೆ ರಾಜತಾಂತ್ರಿಕ ಸಂಬಂಧವೇ ಇಲ್ಲ, ಡೈರೆಕ್ಟ್ ಮಾತುಕತೆಗೆ ಅವಕಾಶವೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸೋದಾದ್ರೂ ಹೇಗೆ ಸಾಧ್ಯ? ಅದಕ್ಕೆ ಇರಾನ್ನ ರಾಯಭಾರಿ ಹೇಳಿದ್ದು, ಮಿಡಲ್ ಈಸ್ಟ್ನ ಈ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಭಾರತ ಬಿಗ್ ಪ್ಲೇಯರ್. ಭಾರತ ಸ್ಟೆಪ್ ಇನ್ ಆದ್ರೆ ಇದು ಸಾಧ್ಯ ಆಗುತ್ತೆ. ಭಾರತ ನಂಬಿಕಸ್ಥ ಮತ್ತು ವಿಶ್ವಾಸಾರ್ಹ ದೇಶ, ಹೀಗಂತ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿ ಹೇಳಿದ್ದಾರೆ. ಇದರ ಆಚೆಗೂ ಕೂಡ ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ. ಇವತ್ತು ಯಾವ್ಯಾವ ದೇಶದ ಮೇಲೆ ದಾಳಿಯಾಗಿದೆಯೋ ಆ ಎಲ್ಲಾ ದೇಶದ ನಾಯಕರೊಂದಿಗೆ ಭಾರತದ ರಿಲೇಶನ್ಶಿಪ್ ಇದೆ. GCC ಕಂಟ್ರಿಗಳ ಜೊತೆಗೆ ಭಾರತದ ಸಂಬಂಧ ತುಂಬಾ ಚೆನ್ನಾಗಿದೆ. ಜೋರ್ಡಾನ್ ಜೊತೆಗೆ ಭಾರತದ ಸಂಬಂಧ ಇದೆ, ಸಿರಿಯಾ ಜೊತೆಗೆ ಇದೆ. ಇರಾನ್ ಯಾವ್ಯಾವ ದೇಶವನ್ನ ಗುರಿ ಮಾಡಿದೆಯೋ ಆ ಎಲ್ಲಾ ದೇಶಗಳು ಕೂಡ ಭಾರತಕ್ಕೆ ಮಿತ್ರ ದೇಶಗಳೇ. ಹೀಗಾಗಿ ಇರಾನ್ನ ರಾಯಭಾರಿಯ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಅತಿಶಯೋಕ್ತಿ ಅಲ್ಲ, ಸುಮ್ಮನೆ ಏನೋ ಮಾತನಾಡಿದ್ದಲ್ಲ. ಬಹಳ ಸೀರಿಯಸ್ ಆಗಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದರೆ ಭಾರತ ಮಧ್ಯಸ್ಥಿಕೆಗೆ ಕೈ ಹಾಕುತ್ತಾ ಕೇಳಿದ್ರೆ ಆ ಸಾಧ್ಯತೆಗಳನ್ನು ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೂ ಆಗೋದಿಲ್ಲ, ಅಥವಾ ಭಾರತ ಮಧ್ಯಸ್ಥಿಕೆ ವಹಿಸಿಯೇ ಬಿಡುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆಗೆ ಮಾತನಾಡಿದ್ರು. ಅದಾಗ್ತಿದ್ದ ಹಾಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿಯ ಜೊತೆಗೆ ಮಾತನಾಡಿದ್ರು. ಈ ಭೇಟಿಯಾದ ಬಳಿಕ ಮೊಹಮ್ಮದ್ ಫತಾಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದು. ಹೀಗಾಗಿ ಈ ಪ್ರೆಸೆಂಟ್ ಕಂಡೀಷನ್ ನಲ್ಲಿ ಯಾವುದನ್ನೂ ಕೂಡ ತಳ್ಳಿ ಹಾಕೋದಕ್ಕಂತೂ ಸಾಧ್ಯ ಇಲ್ಲ.
ಆದರೆ ಇನ್ನೊಂದು ಕಡೆ ಇರಾನ್ನ IRGC ಮಾತ್ರ ಎಲ್ಲ ಮಾತುಕತೆಯನ್ನು ತಿರಸ್ಕರಿಸ್ತಾ ಇದೆ. IRGCಯ ವಕ್ತಾರನಾಗಿರುವಂತಹ ಇಬ್ರಾಹಿಂ ಜುಲ್ಫಿಕಾರಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆತ ಹೇಳಿರೋದೇನು ಕೇಳಿದ್ರೆ, ನಾವು ಯಾವುದೇ ಮಾತುಕತೆಯಲ್ಲಿ ಭಾಗವಹಿಸೋದಿಲ್ಲ, ನಮ್ಮ ಶತ್ರುಗಳೊಂದಿಗೆ ಯಾವುದೇ ರೀತಿಯ ಒಪ್ಪಂದ ಕೂಡ ಆಗೋದಿಲ್ಲ. ಇರಾನ್ನ ಸ್ಟ್ಯಾಂಡ್ ಏನಿದೆ ಕೇಳಿದ್ರೆ, ಯಾವುದೇ ಒಪ್ಪಂದ ಇಲ್ಲ, ನೀವು ಬೇಕಾದ್ರೆ ಯುದ್ಧವನ್ನು ನಿಲ್ಲಿಸಿ, ಅಂದ್ರೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದೆ ಆದ್ರೆ ನಾವು ದಾಳಿ ಮಾಡೋದನ್ನ ನಿಲ್ಲಿಸ್ತೀವಿ. ನೀವು ದಾಳಿ ಮಾಡ್ತಾ ಇದ್ರೆ ಟಿಟ್ ಫಾರ್ ಟ್ಯಾಟ್, ನಾವು ಇಸ್ರೇಲ್ ಮತ್ತು ಗಲ್ಫ್ ಅನ್ನು ಗುರಿ ಮಾಡ್ತೀವಿ, ಅದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದನ್ನು ಬಿಟ್ಟು ದಾಳಿ ನಿಲ್ಲಿಸಬೇಕಾದ್ರೆ ಮಾತುಕತೆಗೆ ಬನ್ನಿ, ಒಪ್ಪಂದ ಮಾಡ್ಕೊಳ್ಳಿ, ಇದು ಯಾವುದಕ್ಕೂ ನಾವು ರೆಡಿ ಇಲ್ಲ ಅಂತ ಇರಾನ್ನ ಸೇನೆಯ ವಕ್ತಾರನೇ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲ ಸ್ಟೇಟ್ಮೆಂಟ್ಗಳನ್ನು ಆತ ಕೊಟ್ಟಿದ್ದಾನೆ. ಅದೇನು ಕೇಳಿದ್ರೆ, ಯುದ್ಧದ ಮೊದಲು ಇದ್ದಂತಹ ತೈಲ ಬೆಲೆ ಮತ್ತಾವತ್ತೂ ಕೂಡ ರಿಟರ್ನ್ ಆಗೋದಿಲ್ಲ. ಅಂದ್ರೆ ಈಗೇನು ತೈಲ ಬೆಲೆ ಏರಿದೆಯಲ್ಲ, ಇದು ಕಡಿಮೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಾದೇಶಿಕ ಸ್ಥಿರತೆಯನ್ನು ಸ್ಥಾಪಿಸಬೇಕಾದ್ರೆ ಅದು ಕೇವಲ ಇರಾನ್ ಸೇನೆಯಿಂದ ಮಾತ್ರ ಸಾಧ್ಯ. ಅಮೆರಿಕ ಇಲ್ಲಿ ಬಂದು ಏನೇ ಕಡ್ಡಿ ಅಲ್ಲಾಡಿಸಿದ್ರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಇದರ ಜೊತೆಗೆ ಇಬ್ರಾಹಿಂ ಜುಲ್ಫಿಕಾರಿ ಹೇಳ್ತಾನೆ, ಪೀಪಲ್ ಲೈಕ್ ಅಸ್ ಕ್ಯಾನ್ ನೆವರ್ ಗೆಟ್ ಅಲಾಂಗ್ ವಿತ್ ಪೀಪಲ್ ಲೈಕ್ ಯು. ಅಂದ್ರೆ ನಮ್ಮಂಥವರು ನಿಮ್ಮಂಥವರ ಜೊತೆಗೆ ಯಾವತ್ತೂ ಕೂಡ ಹೊಂದಿಕೆ ಆಗೋದಿಲ್ಲ. ನಿಮ್ಮ ದಾರಿನೇ ಬೇರೆ, ನಮ್ಮ ದಾರಿನೇ ಬೇರೆ, ಹೀಗಂತ ಕಡ್ಡಿ ಮುರಿದ ಹಾಗೆ ಆತ ಹೇಳಿಕೆ ಕೊಟ್ಟಿದ್ದಾನೆ. ಹಾಗೆ ಟ್ರಂಪ್ಗೆ ಈತ ಲೇವಡಿ ಮಾಡೋದನ್ನ ಮುಂದುವರಿಸಿದ್ದಾನೆ. ಹೇ ಟ್ರಂಪ್, ನೀನು ಒಬ್ಬೊಬ್ಬನೇ ಮಾತಾಡ್ಕೊಳ್ತಾ ಇದೆಯಲ್ಲ, ಯಾರ ಜೊತೆಗೆ ಮಾತನಾಡ್ತಾ ಇದೀಯಾ? ನಿನಗೇನು ತಲೆ ಕೆಟ್ಟಿದ್ಯಾ? ನಿಮ್ಮೊಳಗೆ ನೀವು ಮಾತನಾಡ್ಕೊಳ್ತಾ ಇದ್ದೀರಾ? ಹೀಗಂತ ಟ್ರಂಪ್ಗೆ ಜಾಡಿಸಿದ್ದಾನೆ. ಇದರ ಅರ್ಥ ಸಿಂಪಲ್, ಇರಾನ್ನ ಸೇನೆ ಯಾವತ್ತೂ ಕೂಡ ಅಮೆರಿಕದೊಂದಿಗೆ ಯಾವುದೇ ಒಪ್ಪಂದವನ್ನು ಬಯಸೋದಿಲ್ಲ. ಅವರು ಅಮೆರಿಕದೊಂದಿಗೆ ಮಾತನಾಡೋದಕ್ಕೂ ಕೂಡ ಸಿದ್ಧ ಇಲ್ಲ. ನೀವು ಹೇಗೆ ಬಂದಿದ್ದೀರೋ ಹಾಗೆ ವಾಪಸ್ ಹೋಗೋದಾದ್ರೆ ಹೋಗಿ, ಇಷ್ಟೇ ಇರಾನ್ನ ಸೇನೆ ಹೇಳ್ತಾ ಇರೋದು. ಇನ್ನೊಂದು ಕಡೆ ಟ್ರಂಪ್ ಯುದ್ಧ ವಿರಾಮದ ಸುಳಿವನ್ನು ಕೊಡ್ತಾ ಇದ್ದಾರಲ್ಲ, ಅದರ ಜೊತೆಗೆ ಅವರು ಯುರೋಪ್ಗೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಇವತ್ತು ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ನಲ್ಲಿ ಇರಾನ್ನ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಟ್ರಂಪ್ ನಿಲುವು ಸರಿಯಾಗಿದೆ ಅನ್ನೋದನ್ನು ಸಮರ್ಥಿಸಿಕೊಳ್ತಾ ಇದೆ. ಯುರೋಪ್ ಕೂಡ ತನ್ನ ಲೆಕ್ಕಾಚಾರವನ್ನು ಬದಲಿಸಿಕೊಳ್ಳಬಹುದು, ಹೀಗಂತ ಟ್ರಂಪ್ ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಹಾಕಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಯುರೋಪ್ ಈಗಲೂ ಕೂಡ ಯುದ್ಧಕ್ಕೆ ಜಾಯ್ನ್ ಆಗೋದಕ್ಕೆ ಕಾಲ ಮಿಂಚಿಲ್ಲ ಅಂತ ಅವರು ಕರೆ ಕೊಟ್ಟ ಹಾಗಿದೆ. ಇನ್ನು ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಕೂಡ ಒಂದು ಟ್ವೀಟ್ ಮಾಡಿದ್ರು. ಇರಾನ್ ಮತ್ತು ಅಮೆರಿಕ ಯುದ್ಧವನ್ನ ಕೊನೆಗಾಣಿಸೋದಕ್ಕೆ ನಾವು ವೇದಿಕೆಯನ್ನ ಕಲ್ಪಿಸೋದಕ್ಕೆ ಸಿದ್ಧ ಇದ್ದೀವಿ, ಮಿಡಲ್ ಈಸ್ಟ್ನಲ್ಲಿ ಶಾಂತಿಯ ಅವಶ್ಯಕತೆ ಇದೆ ಅಂತ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಒಂದು ಟ್ವೀಟ್ ಮಾಡ್ತಾರೆ. ಅದನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಶೇರ್ ಮಾಡಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಸೌದಿಯ ಕ್ರೌನ್ ಪ್ರಿನ್ಸ್ ಆಗಿರುವಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆಗೂ ಕೂಡ ಮಾತನಾಡಿದರಂತೆ. ಈ ಬಗ್ಗೆ ಪಾಕಿಸ್ತಾನದ ಸರ್ಕಾರ ಹೇಳ್ಕೊಂಡಿದೆ. ಯುದ್ಧ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಪಡ್ತಾ ಇರುವಂತಹ ಶ್ರಮಕ್ಕೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅತೀವ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಹೀಗಂತ ಪಾಕಿಸ್ತಾನದ ಸರ್ಕಾರ ಹೇಳ್ಕೊಂಡಿದೆ. ಆದರೆ ಸೌದಿಯಲ್ಲೂ ಕೂಡ ಇದರ ಬಗ್ಗೆ ತುಟಿ ಬಿಚ್ಚಿಲ್ಲ. ನಿಮಗೆ ನೆನಪಿರ್ಲಿ ಮಿತ್ರರೇ, ಸೌದಿಗೆ ಯುದ್ಧ ನಿಲ್ಲೋದು ಬೇಕಾಗಿಲ್ಲ, ಅವರಿಗೆ ಇರಾನ್ ಇತ್ಯರ್ಥ ಆಗಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಪ್ರೈಸ್ ಪೇ ಮಾಡೋದಕ್ಕೂ ಕೂಡ ಸೌದಿ ಸಿದ್ಧವಾಗಿ ನಿಂತ್ಕೊಂಡಿದೆ. ಮಿತ್ರರೇ, ಯುದ್ಧದಲ್ಲಿ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ಗಳಾಗೋದಕ್ಕಿದೆ. ಮುಂದಿನ 48 ಗಂಟೆಗಳು ಬಹಳ ಇಂಪಾರ್ಟೆಂಟ್ ಕೂಡ ಹೌದು. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.